ದಿನದ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯು ಸಕ್ರಿಯವಾಗಿ ಜೋಡಿಸಿಕೊಂಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯಿಂದ ಯಾವುದೇ ಹೋರಾಟ ಮಾಡಿದ್ರು ಯಾರು ಅಭ್ಯಂತರ ಇಲ್ಲ. ಒಬ್ಬ ಪತ್ರಕರ್ತರನ್ನ ನೋಡ್ತಾ ಇದ್ದೆ ಟಿವಿನಲ್ಲಿ, ಅವತ್ತು ಹೇಗೆ ಹೊಡಿತಾ ಇದ್ರು, ಹೊಡಿರೋ ಸಾಯಿದ್ರು ಅಂತ ಹೇಗೆ ಹಿಂಸೆ ಹಾಕಿ ಹಿಂಸಾಚಾರ ಪ್ರಚೋದನೆ ಕೊಡ್ತಾ ಇದ್ರು. ಆ ಯುವಕರನ್ನ ಹೊಡಿತಾ ಇದ್ದ ರೀತಿ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬಂತು. ಅವ್ನು ಏನೇ ಆಗಿದೆ ನನಗೆ ಘಟನೆ ನಾನು ಟಿವಿನಲ್ಲಿ ನೋಡಿ ಅವತ್ತು ಬಹಳ ನೋವಾಯ್ತು. ಇದು ವ್ಯವಸ್ಥೆಯಲ್ಲಿ ಇದು ಆಗ್ಬಾರ್ದು. ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡಾರ್ ಕೆರೆಯಲ್ಲಿ ಹೋಗಿ ನೀರು ಕುಡಿತಾರೆ. ಚೌಡಾರ್ ಕೆರೆಯಲ್ಲಿ ನೀರು ಕುಡಿಯುವಾಗ ಊರಲ್ಲಿ ಕೆಲವರು ಹೊಡಿತಾರೆ ಅಂಬೇಡ್ಕರ್ ಅವಾಗ ಹೇಳ್ತಾರೆ, ನಾನು ಹೋರಾಟ ಮಾಡಕ್ ಬಂದಿದ್ದೇನೆ, ಹಿಂಸಾಚಾರಕ್ಕೆ ನೋಡಿದವ್ರಿಗೆ ನೀವು ಗಲಾಟೆ ಮಾಡಬೇಡಿ ಅಂತ ಘೋಷಣೆ ಮಾಡಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇವತ್ತು ಅರ್ಥೈಸ್ಕೊಳ್ತೆ ಕೆಲವು ಗೂಂಡಾಗಳು ಈ ಒಂದು ಪ್ರವೃತ್ತಿಯಲ್ಲಿ ತೊಡಗಿದ್ದಾರೆ. ಇದು ತಪ್ಪಿದು, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ. ಅದರಲ್ಲಿ ವಿಶೇಷವಾಗಿ ಪತ್ರಕರ್ತರು ಹಗಲು ರಾತ್ರಿ ಹಗಲು ಎಲ್ಲದರಲ್ಲೇ ತಮ್ಮದೇ ಆದಂತಹ ಸೇವೆಯನ್ನ ಮಾಡ್ತಾ ಇರ್ತಾರೆ. ತಮ್ಮ ಜೀವವನ್ನ ಪಣಕ್ಕಿಟ್ಟು ಸುದ್ದಿಗಳನ್ನ ಕೊಡಬೇಕು. ಈ ಸುದ್ದಿವಾಹಿನಿಯಿಂದ ಇನ್ನೊಂದು ಸುದ್ದಿವಾಹಿನಿಗೆ ವಿಶೇಷವಾದ ಮಾಹಿತಿಗಳನ್ನ ಕೊಡಬೇಕು, ಸತ್ಯ ತಿಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಹಾಗೆ ಆ ಯುವ ಪತ್ರಕರ್ತನು ತಂದೆ ಆದಂತಹ ವಿಚಾರವನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಹಲವಾರು ವಿಷಯಗಳನ್ನ ಸಂಗ್ರಹಿಸಿ ಬಂದಂತ ವ್ಯಕ್ತಿ ಒಬ್ಬ ಪತ್ರಕರ್ತರ ಮೇಲೆ ಆ ರೀತಿ ಅಮಾನುಷವಾಗಿ ಹೊಡೆದಿರ್ತಕ್ಕಂಥದ್ದು ಖಂಡನೀಯ. ಇಂಥ ಒಂದು ದುಷ್ಕೃತ್ಯವನ್ನ ನಾವು ಒಪ್ಪೋಕ್ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ, ಬದುಕುವುದ್ರ ಜೊತೆಗೆ ಜೀವಿಸುವ ಹಕ್ಕು ಇದೆ. ಆ ಜೀವಿಸುವ ಜೊತೆಗೆ ಇಂಥ ಒಂದು ಗೂಂಡಾಗಿರಿ ಮಾಡಿರ್ತಕ್ಕಂಥ ಈ ಒಂದು ಗೂಂಡಾಗಳನ್ನ ಕೂಡಲೇ ಬಂಧಿಸಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕೆಲಸ ಮಾಡದೆ ಹೋದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರಿಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ನನಗೂ ಗೊತ್ತಿದೆ ಯಾರು ಎಲ್ಲಿ ಅಡಗಿದ್ದಾರೆ ಅನ್ನೋದನ್ನ ನಾನು ಮಾಹಿತಿಯನ್ನ ಕೊಡ್ತೇನೆ. ನನಗೂ ಇವತ್ತು ಬೆಳಗ್ಗೆಯಿಂದ ನೂರಾರು ಫೋನ್ ಕಾಲ್ಗಳು ಮಾಡ್ತಾನೆ ಇದ್ದಾರೆ. ನೀವು ಹೋಗ್ಬಾರ್ದು, ನೀವು ಒಂದ್ಸಲ ಪ್ರಯತ್ನ ಮಾಡಿಸ್ಬೇಡಿ, ನೀವು ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಕ್ಕಂಥ ಮಾತು, ಖುಷಿಯಷ್ಟೇ ಮಾತುಗಳನ್ನು ಕೆಲವು ತುಕಡೆ ಸಂಘಟನೆಗಳು ನನ್ನ ಬಗ್ಗೆ ನನ್ನ ಮಾತಾಡ್ಬೇಕು. ನಾನು ಹೇಳಿದೆ ಇದು ಯಾವುದೇ ಕಾರಣಕ್ಕೂ ಹಿಂಸಾಚಾರಕ್ಕೆ ನಾವು ಬೆಂಬಲಿಸೋದಿಲ್ಲ. ಶಾಂತಿಯುತವಾದಂಥ ಹೋರಾಟಗಳನ್ನ ಮಾಡಿ ಪತ್ರಕರ್ತರು ಅವರು ವರದಿಯನ್ನು ಬರೀತಾರೆ. ಅಕಸ್ಮಾತ್ ವರದಿಗಳಲ್ಲಿ ನಿಮಗೆ ಮನಸ್ಸಿಗೆ ಇಷ್ಟ ಆಗ್ತದೋ ಆಗೋದು ಅದಾಮೇಲೆ ಬಂದು ಅದಕ್ಕೆ ಮುಂಚಿತವಾಗಿ ನೀವು ಹೊಡೆಯಂತ ಕೆಲಸ ಅದು. ಅಂತಷ್ಟು ಜನ ಮುಂದೆ ಸಾರ್ವಜನಿಕವಾಗಿ ಎಲ್ಲ ಮಾಧ್ಯಮಗಳು, ಪೊಲೀಸ್ ಅಧಿಕಾರಿಗಳು ಅವತ್ತೇನೋ ರಕ್ಷಣೆ ಮಾಡಿದೋಗಿದ್ದಾರೆ. ಅವತ್ತಿನ ದಿನ ಹುಡುಗರ ಪರಿಸ್ಥಿತಿ ಅಂದ್ರೆ ಜೀವಕ್ಕೆ ಬೆಲೆ ಇಲ್ವಾ? ಬೆಲೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಹೋರಾಟಗಳನ್ನ ಸಾಂಕೇತಿಕವಾಗಿ ಇವತ್ತೇನು ಸಾಮರಸ್ಯ ವೇದಿಕೆ ಇವತ್ತು ಮಾಡಿದೆ, ಇದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಕೆಲಸ, ಪ್ರಜಾಪ್ರಭುತ್ವದ ವಿರೋಧಿಗಳನ್ನ ಬಂಧಿಸೋದಕ್ಕೆ ಒತ್ತಾಯ ಮಾಡುತ್ತಾ ನಾನು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್.